ಪಾಲಿಸ್ತೀರಿ ಅಂಥೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದದಲ್ಲಿ ಇಡುತ್ತಾ, ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ಎಲ್ಲ ನಮ್ಮ ಆತ್ಮೀಯರಿಗೂ ಹಾಗೂ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ. ಪ್ರಿಯರೇ, ತಂದೆಯ ದೇವರು ನಮ್ಮೆಲ್ಲರನ್ನು ಪ್ರೀತಿ ಮಾಡಿ ದಿನ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಆವರ್ತೆ ಆತನ ಸುವಾರ್ತೆ ಮಾಡುವುದಕ್ಕೆ, ಆತನ ವಾಕ್ಯವನ್ನು ಪ್ರಸಂಗ ಮಾಡೋದಕ್ಕೆ ಕೃಪೆ ತೋರಿಸೋದಕ್ಕಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಪ್ರಿಯರೇ, ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವೆಲ್ಲರೂ ಆಲೋಚನೆ ಮಾಡಿ ತಿಳಿದುಕೊಳ್ಳೋಣ. ಈ ದಿನ ನಾನು ಮಾತಾಡುವಂಥ ಒಂದು ಟೈಟಲ್ ಏನಂದರೆ ಪಾತಾಳ ಲೋಕದ ವಿವರಣೆ ಎಂಬುದಾಗಿ ನಾನು ಮಾತಾಡ್ತಾ ಇದ್ದೇನೆ. ಪ್ರಿಯರೇ, ಯಾಕಂದರೆ ಕಳೆದ ದಿನಗಳಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಬೈಬಲ್ ಮೂಲಕ ಆಲೋಚನೆ ಮಾಡಿ ತಿಳಿದುಕೊಂಡಿದ್ದೇವೆ. ಏನೆಂದರೆ ಪರಲೋಕದಲ್ಲಿ ಯಾರ್ಯಾರು ಇದ್ದಿದ್ದಾರೆ ಅಂಥೇಳಿ ಒಂದು ವಿಡಿಯೋ ಮಾತಾಡಿ ಅದರಲ್ಲಿ ಕೆಲವೊಂದು ವಿಷಯಗಳು ತಿಳ್ಕೊಂಡಿದ್ದೇವೆ. ಏನಂದರೆ ಪರಲೋಕದಲ್ಲಿ ಯಾರ್ಯಾರು ಇದ್ದಿದ್ದಾರೆ ಅಂಥೇಳಿ ನಾವು ಆಲೋಚಿಸುವಾಗ ಪರಲೋಕದಲ್ಲಿ ತಂದೆಯಾದ ದೇವರು, ಅದೇ ಪ್ರಕಾರ ತಂದೆಯ ಬಲಗಡೆಯಲ್ಲಿ ಯೇಸು ಕ್ರಿಸ್ತರು, ಅದೇ ಪ್ರಕಾರ ಕೋಟ್ಯಾನು ಕೋಟಿ ದೇವದೂತರು ಇದ್ದಾರೆ ಅಂಥೇಳಿ ತಿಳಿದುಕೊಂಡಿದ್ದೇವೆ. ಪರಿಶುದ್ಧಾತ್ಮ ದೇವರು ಎಲ್ಲಿದ್ದಾರೆ ಅಂತೇಳಿ ನಾವು ಆಲೋಚನೆ ಮಾಡುವಾಗ ಪರಿಶುದ್ಧಾತ್ಮ ದೇವರು ನಾವು ನಿವಾಸಿಸುವಂಥ ಈ ಲೋಕದಲ್ಲಿ ಎಲ್ಲ ಮಾನವರಿಗೆ ಸಹಾಯಕನಾಗಿ ಇದೇ ಲೋಕದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಅಂತೇಳಿ ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ಅಂದರೆ ಮೊದಲನೇ ಆಕಾಶವನ್ನು ಕುರಿತು ನಾವು ಆಲೋಚನೆ ಮಾಡಿ ತಿಳಿದುಕೊಂಡಿದ್ದೇವೆ. ಎರಡನೇ ಆಕಾಶವನ್ನು ಅಂದರೆ ಮಧ್ಯ ಆಕಾಶವನ್ನು ಕುರಿತು ನಾವು ಆಲೋಚನೆ ಮಾಡಿ ತಿಳಿದುಕೊಂಡಿದ್ದೇವೆ. ಈ ದಿನ ನಾವು ಆಲೋಚನೆ ಮಾಡೋಕ್ಕಿರ್ತಕ್ಕಂಥ ಒಂದು ಲೋಕ ಯಾವುದಂದರೆ ಮೂರನೆಯ ಆಕಾಶ, ಅದೇ ಪಾತಾಳ ಲೋಕ. ಆ ಪಾತಾಳ ಲೋಕದ ವಿವರಣೆ ಕೊಡೋದಕ್ಕೆ ನಾನು ಇದನ್ನು ದೇವರ ಕೃಪೆಯಿಂದ ಸಿದ್ಧನಾಗಿದ್ದೇನೆ. ಪ್ರಿಯರೇ, ಅದಕ್ಕೋಸ್ಕರ ನೀವು ಆಲೋಚನೆ ಮಾಡಿ ಈ ಪಾತಾಳ ಲೋಕದಲ್ಲಿ ಯಾರ್ಯಾರು ಇದ್ದಿದ್ದಾರೆ ಅಂಥೇಳಿ ನಾವು ಆಲೋಚನೆ ಮಾಡುವಾಗ, ಯಾಕಂದರೆ ಕಳೆದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಏನಂದರೆ ಪರಲೋಕಕ್ಕೆ ಯಾರಾದರೂ ಹೋಗಿದ್ದಾರಾ ಅಂಥೇಳಿ ನೋಡುವಾಗ ಪರಲೋಕಕ್ಕೆ ಅಂದರೆ ಹೇಬೇಲನ ಮೊದಲುಗೊಂಡು ಈ ದಿನದವರೆಗೂ ನೀತಿವಂತರಾಗಿರ್ತಕ್ಕಂಥ ಯಾರಾದರೂ ಪರಲೋಕ ಹೋಗಿದ್ದಾರೆ ಅಂದರೆ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಎಂಬುದಾಗಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ಅಂದರೆ ಪರಲೋಕಕ್ಕೆ ಯಾರು ಪರಲೋಕದಿರ್ತಕ್ಕಂಥದ್ದು ತಂದೆಯಾದ ದೇವರು, ಯೇಸು ಕ್ರಿಸ್ತರು ಮತ್ತು ಕೋಟ್ಯಾನು ಕೋಟಿ ದೇವದೂತರು. ಆದರೆ ಪರಲೋಕಕ್ಕೆ ಇಲ್ಲಿವರೆಗೂ ಯಾರು ಕೂಡ ಸೇರಿಕೊಂಡಿಲ್ಲ. ಎಲ್ಲರೂ ಮತ್ತು ಎಲ್ಲಿದ್ದಾರೆ ಅಂಥೇಳಿ ನೋಡುವಾಗ ಈ ದಿನ ನಾವು ಆಲೋಚನೆ ಮಾಡ್ತಾ ಇದ್ದೇವಲ್ಲ ಮೂರನೆಯ ಆಕಾಶ. ಯಾಕಂದರೆ ಮೊದಲನೇ ಆಕಾಶವನ್ನು ಕುರಿತು ನಾವು ಆಲೋಚನೆ ಮಾಡಿದ್ದೇವೆ, ಮಧ್ಯ ಆಕಾಶವನ್ನು ಕುರಿತು ನಾವು ಆಲೋಚನೆ ಮಾಡಿದ್ದೇವೆ. ಈ ದಿನ ಮೂರನೆಯ ಲೋಕವನ್ನು ಕುರಿತು ನಾವು ಆಲೋಚನೆ ಮಾಡ್ತಿದ್ದೇವೆ. ಪ್ರಿಯರೇ, ಯಾಕಂದರೆ ಕೆಲವರಿಗೆ ಮೂರನೆಯ ಲೋಕ ಅಂದರೆ ಪಾತಾಳ ಲೋಕ ಅಂದ್ಕೊಳ್ಳೆ ಕೆಲವರು ಅಪಾರ್ಥ ಮಾಡ್ಕೊಳ್ತಾರೆ. ಯಾಕೆಂದರೆ ಆ ಪಾತಾಳ ಲೋಕದ ಕುರಿತಾಗಿ ಸರಿಯಾದ ಒಂದು ಅವಗಾಹನ ಇಲ್ಲದ ಕಾರಣ ಪಾತಾಳ ಲೋಕದಲ್ಲಿ ನಿಜಕ್ಕೂ ಇಲ್ಲಿ ಏನಿದೆ ಅಂತೇಳಿ ತಿಳ್ಕೊಳ್ಳುವಾಗ ನಾವು ಯಾವ ರೀತಿಯಲ್ಲಿ ಇದೇ ಭೂಗೋಳ, ಇದೇ ಭೂಮಂಡಲದಲ್ಲಿ ನಾವು ನಿವಾಸಿಸುವಾಗ ಒಂದೇ ಭೂಗೋಳ ಇರುವಾಗ ಈ ಭೂಗೋಳದಲ್ಲಿ ಎಷ್ಟೋ ದೇಶಗಳು ಇವೆ. ಭಾರತ ದೇಶ ಆಗಿರ್ಬೋದು, ಅದೇ ರೀತಿ ಪಾಕಿಸ್ತಾನವಾಗಿರ್ಬೋದು, ಅಮೇರಿಕವಾಗಿರ್ಬೋದು, ಈ ರೀತಿಗೆ ಒಂದೇ ಭೂಗೋಳದಲ್ಲಿ ಎಷ್ಟೋ ದೇಶಗಳು ಮತ್ತು ಎಷ್ಟೋ ಖಂಡಗಳು ಇವೆ. ಪ್ರಿಯರೇ, ಅದೇ ಪ್ರಕಾರ ಪಾತಾಳ ಲೋಕ ಅನ್ನುವಂಥದ್ದು ಕೂಡ ಒಂದು ಪಾತಾಳ ಲೋಕಕ್ಕೆ ಒಂದು ಹೆಸರು ಏನಂದರೆ ಪಾತಾಳ ಲೋಕ, ಮೂರನೆಯ ಆಕಾಶ ಅಂತ ಕೂಡ ಹೇಳ್ಬೋದು. ಪ್ರಿಯರೇ, ಯಾಕಂದರೆ ಬೈಬಲಲ್ಲಿ ಅದಕ್ಕೆ ವಚನಕ್ಕೆ ಆಧಾರ ಇದೆ. ಪ್ರಿಯರೇ, ಪಾತಾಳ ಲೋಕ ಇರುವಂಥ ಹೆಸರೇ ಪಾತಾಳ ಲೋಕ, ಮೂರನೇ ಆಕಾಶಕ್ಕೆ ಇರುವಂಥ ಹೆಸರೇ ಪಾತಾಳ ಲೋಕ. ಆದರೆ ಪಾತಾಳ ಲೋಕದಲ್ಲಿ ಏನೇನಿವೆ ಅಂಥೇಳಿ ಇದನ್ನು ನಾವು ಆಲೋಚನೆ ಮಾಡಿ ತಿಳಿದುಕೊಳ್ಳೋಣ. ಪ್ರಿಯರೇ, ಯಾಕಂದರೆ ಮೊಟ್ಟ ಮೊದಲನೇದಾಗಿ ಮೂರನೆಯ ಆಕಾಶ ಇದೆಯಾ ಇಲ್ಲ ಅಂತ ಬೈಬಲ್ ವಚನ ನೋಡುವಾಗ ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಪೌಲನು ಕೊರಿಂಥದವರಿಗೆ ಬರೆದಂಥ ಎರಡನೆಯ ಪತ್ರಿಕೆ, ಪೌಲನು ಕೊರಿಂಥದವರಿಗೆ ಬರೆದ ಎರಡನೆಯ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಪ್ರಿಯರೇ, ಅಲ್ಲಿ ಏನು ಬರೆಯಲ್ಪಟ್ಟಿದೆ ಒಂದು ಸಾರಿ ನೋಡ್ಕೋಬೇರಿ. ಪೌಲನು ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಏನು ಬರೆಯಲ್ಪಟ್ಟು ನೋಡಿ ಒಂದು ಸಾರಿ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು ಅಂತೇಳಿ.
ಅಂದರೆ ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ಟಂತೆ. ಯಾರಲ್ಲಿದ್ದಂಥ ಅಂದರೆ ದೇವರಲ್ಲಿದ್ದಂಥ ಒಬ್ಬ ಮನುಷ್ಯನು, ಕ್ರಿಸ್ತನಲ್ಲಿ ನಂಬಿರ್ತಕ್ಕಂಥ ಮನುಷ್ಯನು, ನೀತಿವಂತನಾಗಿರ್ತಕ್ಕಂಥ ಒಬ್ಬ ಮನುಷ್ಯನು ಮೂರನೇ ಆಕಾಶ ಪರ್ಯಂತರಕ್ಕೆ ಒಯ್ಯಲ್ಪಟ್ಟಿದ್ದಾನಂತೆ. ಯಾಕಂದರೆ ನಾವು ಪರಲೋಕಕ್ಕೆ ಯಾರಾದರೂ ಹೋಗಿದ್ದನ್ನು ನೋಡುವಾಗ ಹೇಬೇಲನ್ನು ಮೊದಲುಗೊಂಡು ಈ ದಿನದವರೆಗೂ ಎಲ್ಲರೂ ನೀತಿವಂತರು ಸತ್ತಿ ಎಲ್ಲಿಗೆ ಹೋಗಿ ಸೇರ್ಕೊಳ್ತಾ ಇದ್ದಾರೆ ಅಂದರೆ ಮೂರನೇ ಆಕಾಶಕ್ಕೆ ಸೇರಿಕೊಳ್ತಿದ್ರು ಪ್ರಿಯರೇ, ಅಂದರೆ ಪಾತಾಳ ಲೋಕಕ್ಕೆ ಸೇರಿಕೊಳ್ತಿದ್ದಾರೆ. ಆದರೆ ಪಾತಾಳ ಲೋಕ ಅಂದ ಕೂಡಲೇ ಆ ಪಾತಾಳ ಲೋಕದಲ್ಲಿ ಎಷ್ಟು ಭಾಗಗಳಿವೆ ಅಂದರೆ 3 ಭಾಗಗಳಾಗಿ ದೇವರು ಅದಕ್ಕೆ ವಿಂಗಡಣೆ ಮಾಡಿದ್ದಾರೆ ಪ್ರಿಯರೇ. ಎಷ್ಟು ಭಾಗ? ಪಾತಾಳ ಲೋಕದಲ್ಲಿ 3 ಭಾಗಗಳಾಗಿ ದೇವರು ವಿಂಗಡಣೆ ಮಾಡಿದ್ರು. ಯಾಕೆ ವಿಂಗಡಣೆ ಮಾಡಿ 3 ಭಾಗಗಳಾಗ ಅಂದರೆ ಕೆಲವೊಂದು ಕಾರಣಗಳಿಂದ. ಅಂದರೆ ಒಂದು ಸ್ಥಳ ಏನಪ್ಪ ಅಂದರೆ 3 ಸ್ಥಳಗಳಿವೆ. ಮೊದಲನೇ ಸ್ಥಳ ಏನಂದರೆ ಒಂದು ಪರದೇಶಿ ಅಂತಕ್ಕಂಥ ಸ್ಥಳ, ಇನ್ನೊಂದು ಸ್ಥಳ ಏನಂದರೆ ಡೊಂಗೂರ ಅಂತಕ್ಕಂಥ ಸ್ಥಳ, ಇನ್ನೊಂದು ಸ್ಥಳ ಯಾವುದಂದರೆ ಅದು ಯಾತನೆ ಪಡ್ತಕ್ಕಂಥ ಸ್ಥಳ ಇದೆ ಪ್ರಿಯರೇ. ಇವೆಲ್ಲ ಯಾರಿಗೋಸ್ಕರ ಸಿದ್ಧಪಡಿಸಿದಾನಂದರೆ ದೇವರಿಗೋಸ್ಕರ ನೀತಿವಂತರಾಗಿ, ದೇವರಿಗೋಸ್ಕರ ಪರಿಶುದ್ಧರಾಗಿ, ದೇವರ ಚಿತ್ತವನ್ನು ದೇವರ ಸಂಕಲ್ಪವನ್ನು ನೆರವೇರಿಸಿ ಮರಣಿಸಿದ ನಂತರ, ಸತ್ತ ನಂತರ ಎಲ್ಲಿಗೆ ಸೇರಿಕೊಳ್ಳೋದಕ್ಕೆ? ಪರದೇಶಿಗೆ ಸೇರಿದುಕೊಳ್ಳೋದಕ್ಕೆ. ಯಾಕಂದರೆ ಇಲ್ಲಿವರೆಗೂ ಅಂದರೆ ಹೇಬೇಲನ್ನು ಮೊದಲುಗೊಂಡು ಈ ದಿನದವರೆಗೂ ಯಾರಾದರೂ ಪರಲೋಕಕ್ಕೆ ಹೋಗಿದ್ದಾರಂದರೆ ಯಾರು ಕೂಡ ಪ್ರಿಯರೇ ಹೋಗಿಲ್ಲ ಪರಲೋಕಕ್ಕೆ. ಮತ್ತು ಎಲ್ಲರೂ ನೀತಿವಂತರು ಎಲ್ಲಿ ಸೇರಿಕೊಳ್ತದೆ ಅಂದರೆ ಪಾತಾಳ ಲೋಕಕ್ಕೆ. ಯಾಕಂದರೆ ಕೀರ್ತನೆ ಗ್ರಂಥದಲ್ಲಿ 89ನೇ ಅಧ್ಯಾಯ 48ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ಪ್ರಿಯರೇ. ಏನಂದರೆ ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಈ ರಕ್ತ ಮಾಂಸವನ್ನು ಧರಿಸಿಕೊಂಡು ಬಂದಂಥ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಿತ ಕಾಲವನ್ನು ಮುಗಿಸ್ಕೊಂಡು ಪಾತಾಳ ಲೋಕಕ್ಕೆ ಹೋಗಲೇಬೇಕು. ಪ್ರತಿಯೊಬ್ಬರ ಪಾತಾಳ ಲೋಕಕ್ಕೆ ಸೇರಿಕೊಳ್ಳಲೇಬೇಕು. ಇದು ದೇವರ ಒಂದು ನಿರ್ಣಯ. ಯಾಕಂದರೆ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಲೋಕಕ್ಕೆ ಬಂದಿದ್ದರು. ಅವರು ಶಿಲುಬೆ ಮರಣವನ್ನು ಹೊಂದಿ ಸಮಾಧಿ ಮಾಡಲ್ಪಟ್ಟು ಅವರು ಕೂಡ ಪಾತಾಳಕ್ಕೆ ಹೋಗಿ ಪಾತಾಳ ಲೋಕದಿಂದ ತಿರುಗಿ ಪರಲೋಕಕ್ಕೆ ಹೋಗಿದ್ದಾರೆ ಪ್ರಿಯರೇ. ಪರಲೋಕಕ್ಕೆ ಹೋಗಿರೋಂಥ ವ್ಯಕ್ತಿ ಯಾರಾದರೂ ಒಬ್ಬನೇ, ಆತನೇ ಯೇಸು ಪ್ರಭು. ಅದು ತಪ್ಪ, ಪರಲೋಕಕ್ಕೆ ಯಾರೂ ಹೋಗಿಲ್ಲ. ಮತ್ತು ಎಲ್ಲರೂ ನೀತಿವಂತರು ಅಂದರೆ ಹೇಬೇಲನ್ನು ಮೊದಲುಗೊಂಡು ಈ ದಿನದವರೆಗೂ ಎಲ್ಲರೂ ನೀತಿವಂತರು ಎಲ್ಲಿಗೆ ಸೇರಿಕೊಳ್ತಿದ್ದಾರೆ ಅಂದರೆ ಪರದೇಶಿ ಅಂತಕ್ಕಂಥ ಸ್ಥಳ ಇದೆ ಪ್ರಿಯರೇ. ಅಂದರೆ ಪಾತಾಳ ಲೋಕದಲ್ಲಿ 3 ಸ್ಥಳಗಳು ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರಿಲ್ಲ. ಅದಕ್ಕೆ ಒಂದು ಸಾರಿ ನೋಡ್ಕೊಂಡು ಬರ್ರಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಇಲ್ಲಿ ಯೇಸು ಪ್ರಭು ಹೇಳುವಂಥ ಮಾತೇನೆಂದರೆ ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ಒಂದು ದೃಷ್ಟಾಂತವನ್ನು ಯೇಸು ಕ್ರಿಸ್ತರು ನೆನಪು ಮಾಡ್ಕೊಂಡು ಹೇಳುವಂಥ ಮಾತೇನೆಂದರೆ, ಒಂದು ಸಾರಿ ನೋಡಿ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 26ನೇ ವಚನದವರೆಗೆ ನಾವು ಆಲೋಚನೆ ಮಾಡಿ ತಿಳಿದುಕೊಳ್ಳೋಣ ಪ್ರಿಯರೇ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲ ನಯವಾದ ನಾರುಮಡಿಯನ್ನು ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷೆಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲವನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು ಪ್ರಿಯರೇ. ಇಲ್ಲಿ ಏನು ಅರ್ಥ ಆಗುತ್ತಂದರೆ, ಈ ಒಬ್ಬ ಐಶ್ವರ್ಯವಂತನು ಒಬ್ಬ ಲಾಜರನು ಎಂಬುದಾಗಿ ಇಲ್ಲಿ ಆಲೋಚನೆ ಮಾಡುವಾಗ, ಈ ಲಾಜರನು ಅಂದರೆ ಒಬ್ಬ ಭಿಕ್ಷೆಗಾರನಾಗಿರ್ತಕ್ಕಂಥ ಲಾಜರನು ತನ್ನ ಜೀವಿತ ಕಾಲದಲ್ಲಿ ಊಟ ಇದ್ದರೂ ಕೂಡ, ಊಟ ಇಲ್ಲದ ಸಮಯದಲ್ಲಿ, ವಸ್ತ್ರ ಇದ್ದರೂ ಕೂಡ, ವಸ್ತ್ರ ಇಲ್ಲದ ಸಮಯದಲ್ಲಿ ಕೂಡ, ಎಲ್ಲ ಸಮಯದಲ್ಲಿ ಏನಾಗಿದೆ ಅಂತ ದೇವರಿಗೋಸ್ಕರ ಬದುಕುವಂಥ ಒಬ್ಬ ನೀತಿವಂತನಾಗಿರ್ತಕ್ಕಂಥ ಲಾಜರನ ಪ್ರಿಯರೇ. ಅವನು ಐಶ್ವರ್ಯವಂತನ ಮೇಜಿನಿಂದ ಬೀಳುವಂಥ ತುಂಡುಗಳನ್ನು ತಿಂದುಕೊಂಡು ತನ್ನ ಹೊಟ್ಟೆಯನ್ನು ಹಸಿವೆ ತೀರಿಸಿಕೊಳ್ಬೇಕೆಂದಿದ್ದನು. ಅವನ ಮೈಯೆಲ್ಲ ಒಂದರೆ ಹುಣ್ಣುಗಳಿಂದ ತುಂಬಿ ಹೋಗಿತ್ತು. ಅಂಥ ಸಮಯದಲ್ಲಿ ಅವನು ಪ್ರಾಣ ಬಿಟ್ಟಾಗ ಪರಲೋಕದಿಂದ ದೇವದೂತನು ಬಂದು ಅವನನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗ್ತದಂದರೆ ಅಬ್ರಹಾಮನ ಎದೆಗೆ ಒರಗಿಸಿದರಂತೆ ಪ್ರಿಯರೇ. ಯಾಕಂದರೆ ಪಾತಾಳ ಲೋಕದಲ್ಲಿ 3 ಸ್ಥಳಗಳು 3 ಭಾಗಗಳಾಗಿ ದೇವರು ಮಾಡಿದ್ದಾರೆ. ಮೊದಲ ಸ್ಥಳ ಯಾವುದಂದರೆ ವಿಶ್ರಾಂತಿ ಸ್ಥಳ, ಅಂದರೆ ನೆಮ್ಮದಿ ಹೊಂದುವಂಥ ಸ್ಥಳ, ಒಂದು ವಿಶ್ರಾಂತಿ ಕೋಣೆ ಅಂತ ಹೇಳ್ಬೋದು, ಅಲ್ಲಂದರೆ ಒಂದು ಪರದೇಶಿ ಅಂತ ಹೇಳ್ಬೋದು.
ಆ ಪರದೇಶಿಗೆ ಏರ್ಪಟ್ಟು, ಯಾಕಂದರೆ ನೀತಿವಂತರಾಗಿ ಈ ಲೋಕದಲ್ಲಿ ದೇವರಿಗೋಸ್ಕರ ಯಾರೈತು ಬದುಕಿದ್ದಾರೋ, ನೀತಿವಂತರಾಗಿ ಬದುಕಿದ್ದಾರೋ, ಆ ನೀತಿವಂತರು ಎಲ್ಲರೂ ಎಲ್ಲಿಗೆ ಸೇರ್ಕೊತಂದರೆ ಅಬ್ರಹಾಮನ ಎದೆಗೆ. ಅಬ್ರಹಾಮನ ಇರ್ತಕ್ಕಂಥ ಸ್ಥಳ, ಅಬ್ರಹಾಮನ ಇರುವಂಥ ಸ್ಥಳ ಅಂದರೆ ಎಲ್ಲರೂ ನೀತಿವಂತರು. ಯಾರಂದರೆ ಹೇಬೆಲನಾಗಿರ್ಬೋದು, ನೋಹ ಆಗಿರ್ಬೋದು, ಹನೋಕನಾಗಿರ್ಬೋದು, ಅಬ್ರಹಾಮ, ಇಸಾಕ, ಯಾಕೋಬ, ದಾವಿದ, ಈ ರೀತಿ ಎಷ್ಟೋ ಪ್ರವಾದಿಗಳು ಕೂಡ ನೀತಿವಂತರಾಗಿದ್ದು ತಮ್ಮ ಜೀವಿತ ಕಾಲವನ್ನು ಮುಗಿಸಿಕೊಂಡು ಮರಣಿಸಿದ ನಂತರ ಎಲ್ಲಿಗೆ ಸೇರ್ಕೊತಿದ್ದಾರೆ ಅಂದರೆ ಎಲ್ಲರೂ ಕೂಡ ಪಾತಾಳ ಲೋಕದಲ್ಲಿ ಇರ್ತಕ್ಕಂಥ ಒಂದು ಪರದೇಶಿಯಲ್ಲಿ ವಿಶ್ರಾಂತಿ ಸ್ಥಳಕ್ಕೆ, ನೆಮ್ಮದಿ ಹೊಂದುವಂಥ ಸ್ಥಳಕ್ಕೆ ಪ್ರತಿಯೊಬ್ಬ ನೀತಿವಂತರು ಸೇರಿಕೊತಿದ್ದಾರೆ ಪ್ರಿಯರೇ. ಹಾಗಾಗಿ ಇಲ್ಲಿ ವಚನ ನೋಡುವಾಗ ಐಶ್ವರ್ಯವಂತನ ಮೇಜಿನಿಂದ ಬೀಳುವಂಥ ಎಂಜನ್ನು ತಿಂದುಕೊಂಡು ಬೀಳುವಂಥ ಲಾಜರನು, ಒಬ್ಬ ಭಿಕ್ಷೆಗಾರನು ಸತ್ತ ನಂತರ ದೇವದೂತನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದಾನಂದರೆ ಅಬ್ರಹಾಮನ ಇರುವಂಥ ಸ್ಥಳಕ್ಕೆ, ಅಬ್ರಹಾಮನ ಎದೆಗೆ ಒಯ್ದು ಹೊರಗಿಸ್ತದನ್ನು ಪ್ರಿಯರೇ. ಇದು ಮೊದಲನೇ ಸ್ಥಳ ಪ್ರಿಯರೇ. ಪಾತಾಳ ಲೋಕದಲ್ಲಿ ಪರದೇಶಿ ಅಂತಕ್ಕಂಥ ಸ್ಥಳದಲ್ಲಿ ಎಲ್ಲ ನೀತಿವಂತರು ಇರ್ತಾರೆ ಪ್ರಿಯರೇ. ಅದೇ ರೀತಿ ಇನ್ನೊಂದು ಮಾತು ಏನಂದರೆ, ದೇವರಿಗೆ ವಿರೋಧವಾಗಿ, ದೇವರ ಚಿತ್ತಕ್ಕೆ ವಿಧಿಯನಾಗದೆ, ದೇವರನ್ನು ನಂಬದೆ, ದೇವರಿಗೆ ಒಳಗಾಗದೆ ತನ್ನನ್ನು ತಾನು ಗರ್ವ ಪಡ್ತಕ್ಕಂಥ ಒಬ್ಬ ಮನುಷ್ಯನಿದ್ದಾನಲ್ಲ, ಐಶ್ವರ್ಯವಂತನು, ಪ್ರತಿದಿನ ಉಣ್ಣುತ್ತಾ ಕುಡಿಯುತ್ತಾ ಒಳ್ಳೊಳ್ಳೆ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾ ಸುಖ ಸಂತೋಷ ಪಡುತ್ತಾ ವೈಭವದೊಡನೆ ಬದುಕುವಾಗ ಅವನು ಕೂಡ ಒಂದು ದಿನ ಮರಣಿಸ್ತಂದೆ ಪ್ರಿಯರೇ. ಯಾಕಂದರೆ ಅವನು ದೇವರನ್ನು ಗೊತ್ತಿಲ್ಲ. ಅದರ ಲಾಜರಿಗೆ ನೀತಿವಂತನಾಗಿ ದೇವರನ್ನು ಅರಿತುಕೊಂಡು ಸತ್ತನಂತ ಹೇಳಿ ಸೇರಿಕೊಂಡಿದ್ದಾನ ಪರದೇಶಿಗೆ, ಅಬ್ರಹಾಮನು ಇರ್ತಕ್ಕಂಥ ಸ್ಥಳಕ್ಕೆ ನೆಮ್ಮದಿ ಸ್ಥಳಕ್ಕೆ ಸೇರಿಕೊಂಡಿದ್ದಾನೆ. ಆದರೆ ಐಶ್ವರ್ಯವಂತನ ಗತಿ ನೋಡಿ ಒಂದು ಸಾರಿ 20ನೇ ವಚನ ಮಾತ್ರ ಸರಿ ಹೋದರೆ 22ನೇ ವಚನ. ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳ ಲೋಕದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿದ್ದ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಎದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಇಲ್ಲೇನು ಗೊತ್ತಾಗುತ್ತಂದರೆ, ಈ ಐಶ್ವರ್ಯವಂತನು ಪ್ರತಿದಿನ ಊಟ ಮಾಡುತ್ತಾ ಕುಡಿಯುತ್ತಾ ಒಳ್ಳೊಳ್ಳೆ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾ ಪ್ರತಿದಿನ ವೈಭವದೊಡನೆ ಬದುಕುತ್ತಾ ದೇವರೆಂದರೆ ತಿಳಿಯದೆ ದೇವರಿಗೆ ಧಿಕ್ಕರಿಸಿ ದೇವರಿಗೆ ವಿರೋಧವಾಗಿ ಬದುಕಿ ತನ್ನನ್ನು ತಾನೇ ಎಂಜಾಯ್ ಮಾಡಿಕೊಂಡು ಈ ಲೋಕದ ಪಾಪ ಭೋಗಗಳು ಅನುಭವಿಸುತ್ತಾ ಎಂಜಾಯ್ ಮಾಡುವಾಗ ಐಶ್ವರ್ಯವಂತನು ಸತ್ತೋಗಿ ಎಲ್ಲಿ ಹೋಗ್ತಿದ್ದಾನೆ? ಪಾತಾಳ ಲೋಕದಲ್ಲಿ ಒಂದು ಸ್ಥಳ ಇದೆ ಪ್ರಿಯರೇ. ಏನು ಸ್ಥಳ? ಯಾತನೆ ಪಡುವಂಥ ಸ್ಥಳ, ಅಂದರೆ ನರಕ ಅಂತ ಕರಿಬೋದು ಪ್ರಿಯರ. ಅದಕ್ಕೆ ನರಕಕ್ಕೆ ಹೋಗಿ ಏನು ಮಾಡ್ತಾನೆ, ಅಲ್ಲಿ ಬೊಂಬಡೆ ಹೊಡ್ಕೊತಿದ್ದಾನೆ. ಯಾರು? ಒಬ್ಬ ಐಶ್ವರ್ಯವಂತನು, ತನ್ನ ಜೀವಿತ ಕಾಲ ಒಳ್ಳೆ ವೈಭವದೊಡನೆ ಬದುಕುವಂಥ ಒಬ್ಬ ವ್ಯಕ್ತಿ ಸತ್ತ ನಂತರ ಸತ್ತ ಸೆಕೆಂಡಲ್ಲಿ ಎಲ್ಲಿ ಹೋಗ್ಕೊಂಡು ತರಿತದೆ ಅಂದರೆ ಪಾತಾಳ ಲೋಕದಲ್ಲಿ, ಅಂದರೆ ಯಾತನೆ ಪಡುವಂಥ ಸ್ಥಳದಲ್ಲಿ, ನರಕದಲ್ಲಿ ಕಾಣ್ತಿರ್ತಿದ್ದಾನೆ. ಅಂದರೆ ಈ ಲೋಕದಲ್ಲಿ, ಆ ಪಾತಾಳ ಲೋಕದಲ್ಲಿ 3 ಸ್ಥಳಗಳಿವೆ. ಮೊದಲನೇ ಸ್ಥಳ ಏನಂದರೆ ಪರದೇಶಿ. ಈ ಪರದೇಶಿಯಲ್ಲಿ ಯಾರು ಇರ್ತಾರೆ ಅಂದರೆ ದೇವರಿಗೋಸ್ಕರ ಬದುಕಿರ್ತಕ್ಕಂಥ ಎಲ್ಲ ನೀತಿವಂತರು, ಅಂದರೆ ಹೇಬೇಲ್ ಮೊದಲುಗೊಂಡು ಈ ದಿನದವರೆಗೂ ಸತ್ತಿರ್ತಕ್ಕಂಥ ಪ್ರತಿಯೊಬ್ಬ ನೀತಿವಂತರು ಎಲ್ಲಿದ್ದಾರೆ ಅಂದರೆ ಅವರು ಪರದೇಶಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ದೇವರಿಗೆ ಮೆಚ್ಚುಗೆ ಅಂತ ಕೆಲಸವನ್ನು ಮಾಡುತ್ತಾ ಪಾಪ ಭೋಗ ಅನುಭವಿಸುತ್ತಾ ದುಷ್ಟರಾಗಿ ಕದಿಮರಾಗಿ ಬದುಕುವಂಥ ಎಲ್ಲ ದುಷ್ಟರು ಅಂದರೆ ಪಾಪಿಷ್ಟರು ಎಲ್ಲಿಗೆ ಸೇರಿಕೊಳ್ತಾರೆ ಅಂದರೆ ಐಶ್ವರ್ಯವಂತರು ಇರ್ತಕ್ಕಂಥ ಸ್ಥಳ, ಅಂದರೆ ಯಾತನೆ ಪಡುವಂಥ ಸ್ಥಳಕ್ಕೆ. ಅಂದರೆ ಭೂಮಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸತ್ತ ನಂತರ ಇಲ್ಲಿ ಹೋಗಬೇಕು. ನೀತಿವಂತನಾಗಿದ್ದರೆ ಪರದೇಶಿಗೆ ಹೋಗಬೇಕು, ಅನೀತಿವಂತನಾಗಿದ್ದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಬೇಕು. ಇವೆರಡು ಎಲ್ಲಿವೆ? ಪಾತಾಳ ಮತ್ತು ಪರದೇಶಿ ಮತ್ತು ವಿಶ್ರಾಂತಿ ಸ್ಥಳ. ಮತ್ತು ಇವೆಲ್ಲ ಎಲ್ಲಿವೆ ಅಂತ ಆಲೋಚನೆ ಮಾಡುವಾಗ ಪಾತಾಳ ಅಂತಕ್ಕಂಥ ಒಂದು ಲೋಕದಲ್ಲಿ, ಆ ಲೋಕದಲ್ಲಿ ಕೆಲವೊಂದು ಪಾರ್ಟ್ಸ್ ಅಂದರೆ ಕೆಲವೊಂದು ಸ್ಥಳಗಳಿವೆ. ಒಂದು ನೀತಿವಂತರಿರುವಂಥ ಸ್ಥಳ, ಒಂದು ದುಷ್ಟರು ಪಾಪಿಷ್ಟರಾಗಿರ್ತಕ್ಕಂಥ ಸ್ಥಳ, ಒಂದು ಯಾತನೆ ಪಡುವಂಥ ಸ್ಥಳ, ಒಂದು ಪರದೇಶಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳ. ಆದರೆ ದೇವರಿಗೋಸ್ಕರ ಬದುಕಂತ ಎಲ್ಲರಿಗೆ ವಿಶ್ರಾಂತಿ ಸ್ಥಳಕ್ಕೆ ಹೋಗ್ತಿದ್ದಾರೆ ಪರದೇಶಿಗೆ. ಆದರೆ ದೇವರಿಗೋಸ್ಕರ ಬದುಕದೇ ಇರ್ತಕ್ಕಂಥ ಜನ ಎಲ್ಲಿ ಸೇರ್ಕೋತಿದ್ದಾರೆ ಅಂದರೆ ಅವರೆಲ್ಲರೂ ಕೂಡ ಎಲ್ಲಿ ಸೇರ್ಕೋತಿದ್ದಾರೆ? ಯಾತನೆ ಪಡುವಂಥ ಒಂದು ಸ್ಥಳಕ್ಕೆ ಸೇರಿಕೊಳ್ತಿದ್ದಾರೆ ಪ್ರಿಯರೇ. ಅಂದರೆ ಎಷ್ಟು ಪಾತಾಳ ಲೋಕದ ಎಷ್ಟು ಸ್ಥಳಗಳಿವೆ? 3 ಸ್ಥಳಗಳು. ಒಂದು ಪರದೇಶಿ, ಇನ್ನೊಂದು ಯಾತನೆ ಪಡುವಂಥ ಸ್ಥಳ, ಇನ್ನೊಂದು ಏನು ಸ್ಥಳ ಇದೆ ನೋಡಿಕೊಳ್ಳೋಣ ಕೆಳಗಡೆ.
24ನೇ ವಚನ ಪ್ರಿಯರೇ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳುಹಿಸು, ಅವನು ತನ್ನ ತುದೆ ಬೆರಳನ್ನು ನೀರಿನಲ್ಲಿ ಎದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲೆಲ್ಲ ಹೊಂದಿದ್ದಿ, ಹಾಗೆ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನನಗೆ ಸಂಕಟ. ಅಂದರೆ ಪರದೇಶಿರ್ತಕ್ಕಂಥ ಜನರಿಗೆ ಏನಪ್ಪ ಅಂದ್ರೆ ವಿಶ್ರಾಂತಿ, ಅಂದರೆ ಪರಲೋಕಕ್ಕೆ ಹೋಗೋದಕ್ಕೆ ಸಿದ್ಧರಾಗಿದ್ರು ಅಂತ ಅರ್ಥ. ಅಂದರೆ ದೇವರು ಅವರಿಗೋಸ್ಕರ ನೇಮಿಸಲ್ಪಟ್ಟಂಥ ಒಂದು ಎಕ್ಸಾಮಲ್ಲಿ ಅವರು ಪಾಸಾಗಿ ಎಲ್ಲಿ ಸೇರಿಕೊಂಡಿದ್ದಾರೆ? ಪರದೇಶದಲ್ಲಿ ಸೇರಿಕೊಂಡಿದ್ದಾರೆ. ಪರದೇಶದಿಂದ ಪರಲೋಕ ಹೋಗೋದಕ್ಕೋಸ್ಕರ ಅವರು ಸಿದ್ಧವಾಗಿದ್ದಾರೆ ಪ್ರಿಯರೇ. ಅದಕ್ಕೋಸ್ಕರ ಅಬ್ರಾಹ್ಮ ಹೇಳುವಂಥ ಏನು ಹೇಳ್ತದೆ ಅಬ್ರಾಹ್ಮನ್ ಅಂದರೆ, ನೀನು ಲೋಕದಲ್ಲಿ ಜೀವನ ಮಾಡುವಾಗ ನೀನು ಸುಖ ಸಂತೋಷನೂ ಪಟ್ಟಿದ್ದಿ, ಆದರೆ ಲಾಜರನು ಕಷ್ಟವನ್ನು ಅನುಭವಿಸಿದ್ದಾನೆ, ಅವನಿಗೆ ನೆಮ್ಮದಿ ಇದೆ, ನಿನಗ ಸಂಕಟ ಇದೆ. ಆದರೆ ಅವನು ತನ್ನ ಕಿರೆಗಳನ್ನು ನೀರನ್ನು ಎದ್ದಿ ನಿನ್ನ ನಾಲ್ಗೆಯನ್ನು ತೊಯಿಸುವಂಥ ಸ್ಥಿತಿಯಲ್ಲಿ ಅವನು ಇಲ್ಲ. ಯಾಕೆ ಅಂದರೆ ಕಾರಣ ಒಂದ್ಸರಿ ನೋಡಿ 26ನೇ ವಚನ, ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗುರ ಸ್ಥಾಪಿಸಿದೆ. ಅಂದರೆ ಏನಾಗಿದೆ ಅಂದರೆ, ಆ ಪಾತಾಳ ಲೋಕದಲ್ಲಿ 3 ಭಾಗಗಳಿವೆ. ಒಂದು ಪರದೇಶಿ ಅಂತಕ್ಕಂಥದ್ದು, ಒಂದು ಸಂಕಟ ಪಡುವಂಥ ಸ್ಥಳವಂತೂ, ಇನ್ನೊಂದು ಅವ್ರ ಮಧ್ಯದಲ್ಲಿ ಒಂದು ಡೊಂಗೂರ ಅಂದರೆ ಅಗಾಧ, ಒಂದು ಕತ್ತಲವಾದಂಥ ಅಗಾಧ ಇದೆ ಪ್ರಿಯರೇ. ಯಾಕೆ ಆ ರೀತಿಗಿದೆ ಅಂದರೆ, ಅವರಿಗೆ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಪರದೇಶಿಯಲ್ಲಂತೂ ನೀತಿವಂತರಿರುವಂಥ ಸ್ಥಳ, ಯಾತನೆ ಪಡುವಂಥ ಸ್ಥಳದಲ್ಲಾದರೆ ದೇವರನ್ನು ಅರಿಯದೇ ತಕ್ಕಂಥ ಜನರು ಪಾಪಿಷ್ಟರು ಇರುವಂಥ ಸ್ಥಳ. ಆದರೆ ಅಗಾಧ ಸ್ಥಳ ಅಂತ ಇದೆಯಲ್ಲ, ಆ ಡೊಂಗೂರ ಅನ್ನುವಂಥದ್ದು, ಅದರಲ್ಲಿ ಯಾರು ನಿವಾಸಿಸ್ತಾ ಇದ್ದಾರೆ, ಅಲ್ಲಿ ಅದು ಯಾರಿಗೋಸ್ಕರ ಸ್ಥಾಪಿಸಲ್ಪಟ್ಟಿದೆ ಅಂತೇಳಿ ನೋಡುವಾಗ, ಅಲ್ಲಿ ಇರ್ತಕ್ಕಂಥ ಲಾಜರನ್ನು ದಾಟಿಕೊಂಡು ಅಂದರೆ ಐಶ್ವರ್ಯವಂತರ ಹತ್ರ ಹೋಗಿ ಒಂದು ತುದಿ ಬೆಳೆ ನೀರು ಹಾಕೋದಕ್ಕೆ ಅವಕಾಶ ಇಲ್ಲ. ಅಲ್ಲಂದರೆ ಯಾತನೆ ಪಡುವ ಸ್ಥಳದಿಂದ ಐಶ್ವರ್ಯವಂತನು ಅಬ್ರಾಹ್ಮನ ಬಳಿಕೆ ಬರೋದಕ್ಕೆ ಅವಕಾಶ ಇಲ್ಲ. ಯಾಕೆ ಅಂದರೆ ಅವರ ಮಧ್ಯದಲ್ಲಿ ಒಂದು ಡೊಂಗೂರ ಸ್ಥಾಪಿಸಲ್ಪಟ್ಟಿದೆ. ಅಂದರೆ ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕಾಗೋದಿಲ್ಲ, ಆ ಕಡೆಯಿಂದ ಯಾರಾದರೂ ಈ ಕಡೆ ಬರಬೇಕಂದ್ರೂ ಬರೋದಕ್ಕಾಗೋದಿಲ್ಲ ಪ್ರಿಯರೇ. ಯಾಕೆ ಅಂದರೆ ಅವ್ರ ಮಧ್ಯದಲ್ಲಿ ಒಂದು ಡೊಂಗೂರ, ಒಂದು ಅಗಾಧ ಪ್ರಿಯರೇ, ಅದನ್ನು ದಾಟಿಕೊಳ್ಳೋದಕ್ಕಾಗೋದಿಲ್ಲ. ಮಹಾಗಾಧ ಇದೆ. ಡೊಂಗೂರ ಒಂದು ಗಾರಿ, ನಮ್ಮ ಭಾಷೆಯಲ್ಲಿ ಅಂದರೆ ಗಾರಿ ಇದೆ. ಅಂದರೆ ಈಚೆಯಿಂದ ಆಚೆಗೆ ಹೋಗೋಕ್ಕಾಗೋದಿಲ್ಲ, ಆಚೆಯಿಂದ ಈಚೆಗೆ ಬರೋದಕ್ಕಾಗೋದಿಲ್ಲ. ಅಂದರೆ ಅಗಾಧವಾದ ಸ್ಥಳ ಇದೆ ಪ್ರಿಯರೇ. ಯಾಕಂದರೆ ಆ ಅಗಾಧ ಸ್ಥಳ ಯಾರಿಗೋಸ್ಕರ ನೇಮಿಸಲ್ಪಟ್ಟಿದೆ ಅಂತೇಳಿ ನೋಡುವಾಗ, ಈ ಪಾತಾಳ ಲೋಕದಲ್ಲಿ 3 ಸ್ಥಳಗಳು ಇದೆಯಲ್ಲ, ಈ ಸ್ಥಳದಲ್ಲಿ ಒಬ್ಬರಂತೂ ದೇವರಿಗೋಸ್ಕರ ಬದುಕಿರ್ತಕ್ಕಂಥ ನೀತಿವಂತರು ಎಲ್ಲರೂ ಕೂಡ ವಿಶ್ರಾಂತಿ ತೆಗೆದುಕೊಳ್ತಾರೆ. ಎಲ್ಲಿ? ಪರದೇಶಿಯಲ್ಲಿ. ಆದರೆ ದೇವರಿಗೋಸ್ಕರ ಬದುಕಿರೋ ಮನುಷ್ಯನು, ದೇವರಿಗೋಸ್ಕರ ಬದುಕದಿರ್ತಕ್ಕಂಥ ಮನುಷ್ಯನು ಪಾಪಿಷ್ಟನಾಗಿ ಎಲ್ಲಿ ಬರ್ತಿದ್ದಾನೆ ಅಂದರೆ ಅವನು ಯಾತನೆ ಪಡುವ ಸ್ಥಳದಲ್ಲಿ. ಮತ್ತು ಡೊಂಗೂರ ಯಾರಿಗೋಸ್ಕರ ಸ್ಥಾಪಿಸಲ್ಪಟ್ಟಿದೆ? ಅದು ಅಗಾಧದೆ, ಅದು ಕತ್ತಲ ಕೋಣೆ ಅಂತ ಹೇಳ್ಬೋದು. ಅದಕ್ಕೆ ಆ ಕತ್ತಲ ಕೋಣೆ ಯಾರಿಗೋಸ್ಕರ ಸ್ಥಾಪಿಸಲ್ಪಟ್ಟಿದೆ ಅಂತ ನೋಡುವಾಗ, ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ ಪ್ರಿಯರೇ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ಪ್ರಿಯರೇ. ಹೇಗೆಂದರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆಯ ಗುಂಡಿಯೊಳಗೆ ಒಪ್ಪಿಸಿದನು. ಅಂದರೆ ದೇವದೂತರು ಒಂದು ಕಾಲದಲ್ಲಿ, ಅಂದರೆ ಕ್ರಿಸ್ತ ಪೂರ್ವದಲ್ಲಿ, ಅಂದರೆ ಭೂಮಿ ಆಕಾಶಗಳನ್ನು ಉಂಟಾಗೋದಕ್ಕಿಂತ ಹಿಂದುಗಡೆ ಪರಲೋಕದಲ್ಲಿ ಯುದ್ಧ ನಡೆದು ಸೋತು ಹೋದಾಗ ದೇವರವರು ಎಲ್ಲಿ ಬಂಧಿಸಿದಂತೆ ಅಗಾಧ ಸ್ಥಳದಲ್ಲಿ,
ಕತ್ತಲೆಯ ಕೋಣೆಯಲ್ಲಿ ಬಂಧಿಸಿದಂತಂದರೆ ಆ ಪಾತಾಳ ಲೋಕದಲ್ಲಿ 3 ಸ್ಥಳ ಇದೆಯಲ್ಲ, ಆ ಅಗಾಧ ಅನ್ನುವಂಥ ಸ್ಥಳದಲ್ಲಿ ಯಾರಿಗೋಸ್ಕರ ಸಿದ್ಧಪಡಿಸಿದಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರಿಗೆ ಸುಮ್ಮನೆ ಬಿಡದೆ ಮಾಡಿದಂತೆ ನರಕಕ್ಕೆ ದೊಬ್ಬಿದ್ದನಂತ ಪ್ರಿಯರೇ. ನರಕಕ್ಕೆ ದೊಬ್ಬಿ ಅವರೇನು ಮಾಡಿದರಂತೆ, ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆಯ ಗುಂಡಿಗೆ ಒಪ್ಪಿಸಿದ, ಕತ್ತಲೆಯ ಕೋಣೆಗೆ ಒಪ್ಪಿಸಿದಂತ ಪ್ರಿಯರೇ. ಇನ್ನೊಂದು ವಚನ ನೋಡ್ಕೊಬರ್ರಿ, ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ನಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟು ದೇವದೂತರಿಗೆ ದೇವರು ನಿತ್ಯವಾದ ಬಿಡುವನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಎಲ್ಲಿಟ್ಟಿದ್ದಾನೆ ಅಂದರೆ ಕತ್ತಲೆಯೊಳಗೆ ಇಟ್ಟಿದ್ದಾನಂತ ಪ್ರಿಯರೇ. ಇವರಂದರೆ ಎಲ್ಲರೂ ಕೂಡ ಎಲ್ಲಿದ್ದಾರೆ ಅಂದರೆ ನೀತಿವಂತರಾಗಿದ್ದರೆ ಪರದೇಶಿಯಲ್ಲಿದ್ದಾರೆ, ಅನೀತಿವಂತರಾಗಿದ್ದರೆ ಯಾತನೆ ಪಡೋದು ಸ್ಥಳದಲ್ಲಿ ಅಂದರೆ ಪಾತಾಳ ಲೋಕದಲ್ಲಿ 3 ಭಾಗಗಳಿವೆ ಪ್ರಿಯರೇ. ಆ 3 ಭಾಗದಲ್ಲಿ ಈ ಅಗಾಧ ಅಂತಕ್ಕಂಥ ಸ್ಥಳದಲ್ಲಿ ಯಾರಿಗೋಸ್ಕರ ಸ್ಥಾಪಿಸಲ್ಪಟ್ಟರು ಅಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರಿಗೋಸ್ಕರ ನೇಮಿಸಲ್ಪಟ್ಟಂಥ ಅಗಾಧ ಸ್ಥಳ ಪ್ರಿಯರೇ. ಎಲ್ಲರೂ ಕೂಡ ಎಲ್ಲಿದ್ದಾರೆ ಅಂದರೆ ಈ ನೀತಿವಂತರಾಗಿರ್ಬೋದು, ಅನೀತಿವಂತರಾಗಿರ್ಬೋದು, ಈ ಭೂಮಿಯಲ್ಲಿ ಪ್ರಾಣ ಬಿಟ್ಟಂಥ ಪ್ರತಿಯೊಬ್ಬ ಮನುಷ್ಯನು ಎಲ್ಲಿದ್ದಾನೆಂದರೆ ಅವರೆಲ್ಲರೂ ಕೂಡ ಪಾತಾಳ ಎನ್ನುವಂಥ ಲೋಕದಲ್ಲಿ ಇದ್ದಿದ್ದಾರೆ ಪ್ರಿಯರೇ. ಇವರೆಲ್ಲರೂ ಮತ್ತು ಎಲ್ಲಿವರೆಗೆ ಇರ್ತಾರೆ ಅಂದರೆ ಯೇಸು ಕ್ರಿಸ್ತನು 2ನೇ ಸಾರಿ ಬರೋವರೆಗೂ ಎಲ್ಲರೂ ಕೂಡ ಎಲ್ಲಿರಬೇಕು, ಪಾತಾಳ ಲೋಕದಲ್ಲೇ. ನೀತಿವಂತರು ಪರದೇಶದಲ್ಲಿ ಇರಬೇಕು, ಯಾತನೆ ಪಡುವ ಸ್ಥಳದಲ್ಲಿ ದುಷ್ಟರು ಹೋಗಬೇಕು. ಇದು ದೇವರ ನಿರ್ಣಯ. ಯಾಕಂದರೆ ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ಅವರೆಲ್ಲರೂ ನೀತಿವಂತರು ಮತ್ತು ಇದೇ ಭೂಮಿ ಇರ್ತಕ್ಕಂಥ ನೀತಿವಂತರು ಮತ್ತು ಪರದೇಶ ಇರ್ತಕ್ಕಂಥ ನೀತಿವಂತರು ಎಲ್ಲರೂ ಕೂಡ ಒಂದೇ ಸಾರಿ ಪರಲೋಕಕ್ಕೆ ಹೋಗಬೇಕೆಂಬುದಾಗಿ ಇದು ದೇವರ ಸಂಕಲ್ಪ, ದೇವರ ನಿರ್ಣಯ ಪ್ರಿಯರೇ. ಯಾಕಂದರೆ ಪ್ರತಿಯೊಬ್ಬರು ಎಲ್ಲರೂ ನೀತಿವಂತರು ಪಾತಾಳ ಲೋಕದಲ್ಲಿ ಇದ್ದಾರೆ. ಯೇಸು ಕ್ರಿಸ್ತನು 2ನೇ ಸಾರಿ ಬಂದಾಗ, ಯೇಸು ಕ್ರಿಸ್ತನು 2ನೇ ಸಾರಿ ಪ್ರತ್ಯಕ್ಷವಾದಾಗ ಭೂಮಿ ಇರ್ತಕ್ಕಂಥ ನೀತಿವಂತರು ಮತ್ತು ಅದೇ ರೀತಿಯಲ್ಲಿ ಪಾತಾಳ ಲೋಕದಲ್ಲಿ ಇರ್ತಕ್ಕಂಥ ಪರದೇಶ ಇರ್ತಕ್ಕಂಥ ನೀತಿವಂತರು ಎಲ್ಲರೂ ಕೂಡ ಒಂದೇ ಸಾರಿ ತನ್ನ ಶರೀರವನ್ನು ಮಹಿಮಾ ಶರೀರ ಬದಲಾಯಿಸಿಕೊಂಡು ಯೇಸು ಕ್ರಿಸ್ತನೊಟ್ಟಿಗೆ ನಿತ್ಯ ಲೋಕವನ್ನು ಸೇರಿಕೊಳ್ಳುವಂಥದ್ದಿದೆ ಪ್ರಿಯರೇ. ಯಾಕಂದರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಎಲ್ಲರೂ ಎಲ್ಲಿದ್ದಾರೆ ಅಂದರೆ ಪಾತಾಳ ಲೋಕದಲ್ಲಿ ಪರದೇಶಿಯಲ್ಲಿದ್ದ ನೀತಿವಂತರು. ಆದರೆ ಈ ಅನೀತಿವಂತರು ಎಲ್ಲರೂ ಎಲ್ಲಿದ್ದ ಅದೇ ನರಕದಲ್ಲಿ ಯಾತನೆ ಪಡುತ್ತಾ ಇರಬೇಕಾಗ್ತದೆ ಪ್ರಿಯರೇ. ಅದಕ್ಕೋಸ್ಕರ ತಿಳ್ಕೊಳ್ಳುವಂಥದ್ದು ಏನಂದರೆ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನು ಬರುವಂಥ 2ನೇ ಸಾರಿವರೆಗೂ ಕ್ರಿಸ್ತನಿಗಾಗಿ ನಾವೆಲ್ಲರೂ ಸಿದ್ಧರಾಗಿ ದೇವರಿಗೋಸ್ಕರ ನಾವು ಕೂಡ ನೀತಿವಂತರಾಗಿ ಪರಿಶುದ್ಧರಾಗಿ ಬದುಕಿ ನಾವೆಲ್ಲರೂ ಕೂಡ ಪರದೇಶಿಗೆ ಸೇರಿಕೊಳ್ಳಬೇಕು. ಒಂದು ವೇಳೆ ಯೇಸು ಕ್ರಿಸ್ತ ಇದೇ ಸಮಯದಲ್ಲಿ ಬಂದರೆ ಯೇಸು ಕ್ರಿಸ್ತನ ಜೊತೆ ಎತ್ತಲ್ಪಡಬೇಕು ಅಂಥೇಳಿ ಈ ಚಿಕ್ಕ ಸಂದೇಶವನ್ನು ಕೊಡ್ತಾ ಈ ಸಂದೇಶ ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡಿ ಸರ್ವವನ್ನು ಪರಿಪಾಲನೆ ಮಾಡುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು ಸ್ತೋತ್ರಗಳನ್ನು ಸಮರ್ಪಿಸುವ ತಂದೆಗಿರುವ ದೇವರೇ, ಇಲ್ಲಿವರೆಗೂ ಪ್ರಭು ಪಾತಾಳ ಲೋಕದ ವಿವರಣೆಯನ್ನು ಕೊಟ್ಟಿದ್ದಂತ ತಂದೆ. ಪಾತಾಳ ಲೋಕದಲ್ಲಿ 3 ಭಾಗಗಳಿವೆ. ಮೊದಲನೇದಾಗಿ ನೀತಿವಂತರೆಲ್ಲರೂ ಕೂಡ ಪರದೇಶಿಯಲ್ಲಿ ಇರುತ್ತಾರೆ. ಅದೇ ರೀತಿಯಲ್ಲಿ ಅನೀತಿವಂತರು ಎಲ್ಲರೂ ಕೂಡ ಯಾತನೆ ಪಡುವಂಥ ಸ್ಥಳದಲ್ಲಿ ಇರುತ್ತಾರೆ. ಅದೇ ರೀತಿ ಪರಲೋಕದಲ್ಲಿ ದೂತರು ಪಾಪ ಮಾಡಿದಾಗ ಅವರನ್ನು ಅಗಾಧ ಸ್ಥಳಕ್ಕೆ ಅಂದರೆ ಆ ಡೊಂಗೂರದಲ್ಲಿ ಇರ್ತಕ್ಕಂಥ ಅಗಾಧ ಸ್ಥಳಕ್ಕೆ ದೊಬ್ಬಿರಿ ಅಂಥೇಳಿ ಇಲ್ಲಿವರೆಗೂ ನಿಮ್ಮ ಸಂದೇಶದ ಮೂಲಕ ನಿಮ್ಮ ಮಾತುಗಳನ್ನು ತಿಳಿಸಿದ ತಂದು ಕೇಳಿದಂಥ ನಿನ್ನ ಮಕ್ಕಳನ್ನು ಆಲೋಚನೆ ಮಾಡಿ ತಿಳ್ಕೊಳ್ಳುವ ಹಾಗೆ ಕೃಪೆ ತೋರಿಸಬೇಕಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದದಲ್ಲಿಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ನನ್ನ ವಂದನೆ ಮತ್ತು